ಗಣರಾಜ್ಯೋತ್ಸವ ಪರೇಡ್ನಲ್ಲಿ 80% ಪ್ರದರ್ಶನದಲ್ಲಿ ಮಹಿಳೆಯರ ಮುಂದಾಳತ್ವ. ದಿಲ್ಲಿಯಲ್ಲಿ ಬೆಳಗಿದ ನಾರಿ ಶಕ್ತಿ. 75ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಾರಿ ಶಕ್ತಿಯ ಪ್ರದರ್ಶನವು ಭರ್ಜರಿಯಾಗಿ ನಡೆಯಿತು. ದೇಶದ ಭದ್ರತಾ ಪಡೆಗಳಾದ ವಾಯುಪಡೆ, ನೌಕಾಪಡೆ ಹಾಗೂ ಭೂಸೇನೆಯ ತುಕಡಿಗಳನ್ನು ಇದೇ ಮೊದಲ ಬಾರಿಗೆ ಮಹಿಳೆಯರು ಮುನ್ನಡೆಸಿದರು. ಪೂರ್ಣ ಮಹಿಳಾ ತುಕಡಿ ಹಾಗೂ ಬ್ಯಾಂಡ್ ಗಮನ ಸೆಳೆದವು. 75ನೇ ಗಣರಾಜ್ಯೋತ್ಸವದ ಭಾಗವಾಗಿ ದಿಲ್ಲಿಯ ಕರ್ತವ್ಯ ಪಥದಲ್ಲಿ ದೇಶದ ಭದ್ರತಾ ಪಡೆಗಳಿಂದ ಪರೇಡ್ ನಡೆಯಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣ ನೆರವೇರಿಸಿದ್ದಾರೆ. ಮುಖ್ಯ ಅತಿಥಿಯಾಗಿರುವ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಭಾಗಿಯಾದರು. ಪರೇಡ್ಗೂ ಮುನ್ನ ರಾಷ್ಟ್ರಪತಿ ಮುರ್ಮು ಹಾಗೂ ಮುಖ್ಯ ಅತಿಥಿಯಾಗಿರುವ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಕುದುರೆ ಸಾರೋಟಿನಲ್ಲಿ ಬಂದಿಳಿದರು. ಅವರನ್ನು ಪ್ರಧಾನಿ ಮೋದಿ ಅವರು ಸ್ವಾಗತಿಸಿದರು. ಇದಕ್ಕೂ ಮುನ್ನ ಕರ್ತವ್ಯ ಪಥಕ್ಕೆ ಪ್ರಧಾನಿ ಮೋದಿ ಅವರು ಸಕಲ ಭದ್ರತೆಯೊಂದಿಗೆ ಕಾರಿನಲ್ಲಿ ಬಂದಿಳಿದರು. ಶಂಖನಾದ, ಡೊಳ್ಳು, ತುತ್ತೂರಿ ಹಾಗೂ ಚಂಡೆಯ ಸ್ವರತಾಳಗಳ ಮೇಳದೊಂದಿಗೆ ಮಹಿಳಾ ವಾದ್ಯ ಮೇಳವು ಗಣರಾಜ್ಯೋತ್ಸವ ಪರೇಡ್ಗೆ ನಾಂದಿ ಹಾಡಿತು. ರಾಷ್ಟ್ರಪತಿ ಮುರ್ಮು, ಪ್ರಧಾನಿ ಮೋದಿ ಹಾಗೂ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಅವರಿಗೆ ಸಂಗೀತ ನಮನ ಸಲ್ಲಿಸಲಾಯಿತು. ಈ ಬಾರಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ 80% ಪ್ರದರ್ಶನಗಳಲ್ಲಿ ಮಹಿಳೆಯರ ಮುಂದಾಳತ್ವ ಇತ್ತು. ಹಲವು ರಾಜ್ಯ ಹಾಗೂ ಪ್ರಾದೇಶಿಕ ಟ್ಯಾಬ್ಲೂಗಳಲ್ಲಿಯೂ ನಾರಿ ಶಕ್ತಿಯನ್ನು ಬಿಂಬಿಸಲಾಯಿತು. ವಿವಿಧ ರಾಜ್ಯಗಳ ಸಂಸ್ಕೃತಿಯನ್ನು ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಇದರೊಂದಿಗೆ ಜನರ ಗಮನ ಸೆಳೆದಿದ್ದು ಏರ್ ಶೋ. ಅತ್ಯಾಧುನಿಕ ಯುದ್ಧ ವಿಮಾನಗಳ ಬೋರ್ಗರೆತವು ನೆರೆದಿದ್ದವರನ್ನು ಆಗಸದ ಕಡೆಗೆ ನೋಡುವಂತೆ ಮಾಡಿತು. ಸಿ ವ್ಯವಕಲನ 295, ಸುಖೋಯ್ ವ್ಯವಕಲನ 30 ಎಂಕೆಐ, ರಫೇಲ್, ಎಂಬ್ರೇರ್ ಜೆಟ್ಗಳು ಸೇರಿದಂತೆ ಹಲವು ವಿಮಾನಗಳು ವಿಶೇಷ ಫಾರ್ಮೇಷನ್ನೊಂದಿಗೆ ಸಾಗಿದವು.